ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಕೊರೋನಾ ತಡೆಗೆ ಲಾಕ್ಡೌನ್ ಸಫಲ ಆಗಿದೆ. ಭಾರತದ ಕ್ರಮಕ್ಕೆ ವಿಶ್ವದಲ್ಲೇ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಟ್ಟಿರುವ ಮಾತುಗಳಿದು. ಕೊರೋನಾ ತಡೆಗೆ ಲಾಕ್ಡೌನ್ ಸಫಲತೆ ಆಗಿದೆ. ಸೊ ಹಾಗಾಗಿ ಭಾರತದ ಈ ಕ್ರಮಕ್ಕೆ ವಿಶ್ವದೆಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಅಂತ ವಿಡಿಯೋ ಸಂವಾದದಲ್ಲಿ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವು ಸಡಿಲಿಕೆಯನ್ನು ಕೊಟ್ಟಿದ್ದೇವೆ. ಮುಂದೆ ಇನ್ನಷ್ಟು ಆರ್ಥಿಕ ಚಟುವಟಿಕೆ ಅನುವು ಮಾಡಿಕೊಡ್ತೀವಿ ನಾವು ಅಂತ ಕೂಡ ಮೋದಿ ಹೇಳಿದ್ದಾರೆ. ಅರ್ಧ ಗಂಟೆ ವಿರಾಮದ ಬಳಿಕ ಮತ್ತೆ ಸಂವಾದ ಶುರುವಾಗ್ತಾ ಇದೆ. ಇನ್ನು ಕರ್ನಾಟಕದಾಗಿಲ್ಲ. 11 ರಾಜ್ಯಗಳ ಸಿಎಂಗಳಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡಬೇಕು. 11 ಆಗಿದೆ, 19ನೇವರು BS ಯಡಿಯೂರಪ್ಪನವರು. ಸೊ ಹಾಗಾಗಿ 19ನೇ ಸ್ಥಾನದಲ್ಲಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ್, ಉತ್ತರಾಖಂಡ್, ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ ರಾಜ್ಯಗಳ ಸಿಎಂ ಜೊತೆಗೆ ಈಗಾಗಲೇ ಚರ್ಚೆಯನ್ನು ಮುಗಿಸಿದ್ದಾರೆ. ಉಳಿದ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಮಂತ್ರಿಯವರು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಹಲವಾರು ಮಾಹಿತಿಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋಣ. ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಬೆಂಗಳೂರಿನ ನನ್ನ ಸಹೋದ್ಯೋಗಿ ಮಂಜು ಆರ್ಯ ಕೂಡ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಇಬ್ಬರಿಗೂ ಗುಡ್ ಈವ್ನಿಂಗ್. ಮೊದಲಿಗೆ ದೆಹಲಿಗೆ ಹೋಗ್ತಿದ್ದೀನಿ. ಧರಣೇಶ್, ಪ್ರತಿ ಗಂಟೆ ಕಳೀತಿದ್ದ ಹಾಗೇನೆ ಒಂದಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ, ಏನಾಗುತ್ತೆ ಮುಂದೆ ಅಂತ. ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ನ ಇಲ್ಲಿ ತನಕ ನಡೆದಿರುವಂತಹ ಬೆಳವಣಿಗೆಗಳ ಸಂಕ್ಷಿಪ್ತ ಅಂದ್ರೆ ಜಿಸ್ಟ್ ಏನು? ಈಗ ಬಹಳ ಮುಖ್ಯವಾಗಿ ಲಾಕ್ಡೌನ್ ಬಗ್ಗೆ ಯಾವ್ಯಾವ ರಾಜ್ಯಗಳ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸುಳಿವುಗಳು ನಮ್ಗೀಗ ಸಿಕ್ಬಿಟ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ. ಯಾಕೆ ಮಹಾರಾಷ್ಟ್ರ ಬಹಳ ಮುಖ್ಯ ಅಂತಂದ್ರೆ ಅಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬಂದಿವೆ. ಆ ರಾಜ್ಯ ಹೇಳ್ತಾ ಇದೆ ಏನಂತಂದ್ರೆ ಯಾವ ಕಾರಣಕ್ಕೂ ಕೂಡ ಲಾಕ್ಡೌನ್ ಅನ್ನ ನೀವು ಲಿಫ್ಟ್ ಮಾಡಬೇಡಿ ಅನ್ನುವಂಥ ಅಭಿಪ್ರಾಯವನ್ನ ತಿಳಿಸಿದೆ. ಇದೇ ರೀತಿಗೆ ಸಂಬಂಧಪಟ್ಟಂತೆ ಛತ್ತೀಸ್ಗಢ ಲಾಕ್ಡೌನ್ ಅನ್ನ ಅಥವಾ ರಾಜ್ಯದ ಒಳಗಡೆ ಯಾವ್ಯಾವ ಕಟ್ಟುಪಾಡುಗಳನ್ನ ಮಾಡ್ಕೊಳ್ಬೇಕು ಎನ್ನುವಂತ ನಿರ್ಧಾರವನ್ನ ರಾಜ್ಯಗಳಿಗೆ ಬಿಡಿ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ಬೇಡ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇದೇ ರೀತಿಯ ಅಭಿಪ್ರಾಯವನ್ನ ಪಂಜಾಬ್ ವ್ಯಕ್ತಪಡಿಸಿದೆ. ಇಲ್ಲಿ ಒಂದು ಕಾಕತಾಳಿ ಏನಂತಂದ್ರೆ ಪಂಜಾಬ್ ಮತ್ತೆ ಛತ್ತೀಸ್ಗಢ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳು, ಆ ಎರಡೂ ರಾಜ್ಯಗಳು ನಿರ್ಧಾರವನ್ನ ರಾಜ್ಯ ಸರ್ಕಾರಗಳು ಮಾಡಲಿಕ್ಕೆ ಬಿಡಿ, ಕೇಂದ್ರ ಸರ್ಕಾರ ಮಾಡೋದು ಬೇಡ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಲಾಕ್ಡೌನ್ ಅನ್ನು ಮುಂದುವರಿಸಿ ಅನ್ನುವಂತ ಸಂದೇಶವನ್ನ ಅಥವಾ ಸುಳಿವನ್ನ ನೀಡಿದೆ. ಓಕೆ, ಐ ಕಮ್ ಬ್ಯಾಕ್ ಟು ಯು. ಮತ್ತೆ ವಾಪಸ್ ಬರ್ತೀನಿ ನಾನು. ನಮ್ಮ ಜೊತೆ ಧರಣೇಶ್ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು. ಮತ್ತೆ ನೇರವಾಗಿ ಬೆಂಗಳೂರಿಂದ ಮಂಜು ಆರ್ಯ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇನ್ನೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಸರದಿ ಬಂದಿಲ್ಲ ನಿಜ, ಬಟ್ ತಯಾರಿ ಅಂತೂ ಮಾಡ್ಕೊಂಡಿರ್ತಾರೆ. ನಿನ್ನೆ ಕೂಡ ಕ್ಯಾಬಿನೆಟ್ ಆಗಿದೆ. ಆ ತಯಾರಿಯ ಪ್ರಮುಖ ಅಂಶಗಳು ಯಾವ್ಯಾವ್ದಿದೆ? ಖಂಡಿತ ಹರೀಶ್, ಏನು ಇವತ್ತು ನರೇಂದ್ರ ಮೋದಿ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಆಗಿರುವಂತಹ ಯಡಿಯೂರಪ್ಪನವರು ಮುಂಜಾನೆಯೂ ಕೂಡ ಅಷ್ಟೇ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು. ಇದಿಷ್ಟೇ ಅಲ್ಲದೇನು ಜಿಲ್ಲೆಯ ಎಲ್ಲಾ ಒಂದು DCಗಳ ಜೊತೆಯೂ ಕೂಡ ಅಷ್ಟೇ ಅವರು ಒಂದು ಚರ್ಚೆಯನ್ನು ನಡೆಸಿದಂತ ಬಳಿಕ ಯಾವ ಪ್ರಮುಖವಾದಂತಹ ಅಂಶಗಳನ್ನ ಇವತ್ತು ನಾವು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಒಂದು ವೇಳೆ ಸಡಿಲಿಕೆಯನ್ನೇ ಮಾಡಿದ್ದೇ ಆದಂತಹ ಪಕ್ಷದಲ್ಲಿ ಯಾವ ರೀತಿಯಂತ ಸಡಿಲಿಕೆಗಳನ್ನ ಮಾಡಬೇಕು. ಯಾಕಂದ್ರೆ ನಾಳೆಯಿಂದಲೂ ಕೂಡ ಅಷ್ಟೇ ಬೆಂಗಳೂರಿಂದ ಒಂದು ರೈಲುಗಳ ಸಂಚಾರವನ್ನು ಕೂಡ ಈಗಾಗಲೇ ಆರಂಭ ಮಾಡುವಂತೆ ಒಂದು ಸೂಚನೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾಳೆ ರೈಲುಗಳ ಸಂಚಾರ ಯಾವ ಇರುತ್ತೆ, ಜೊತೆಗೆ ಅಲ್ಲಿ ಹೋಗಿದ್ದಂತಹ ಒಂದು ಪ್ರಯಾಣಿಕರಿಗೆ ಯಾವೆಲ್ಲ ರೀತಿಯಂತಹ ಸೆಕ್ಯೂರಿಟಿಯನ್ನು ಕೂಡ ಅಷ್ಟೇ ಹಮ್ಮಿಕೊಳ್ಬೇಕು. ಈಗ ಎಲ್ಲಾ ರೀತಿಯಂತ ಒಂದು ಅಂಶಗಳನ್ನು ಕೂಡ ಅಷ್ಟೇ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಿಎಂ ಅವರು PM ಜೊತೆ ನೇರವಾಗಿ ಮಾತನಾಡಿದರೆ, ಜೊತೆಗೆ 17ನೇ ತಾರೀಕು ಏನು ಲಾಕ್ಡೌನ್ ಏನು ಕ್ಲೋಸ್ ಆಗ್ತಾ ಇದೆ, ಆ ಒಂದು ಲಾಕ್ಡೌನ್ ಏನಾದ್ರೂ
ಸಡಿಲಿಕೆ ಅಂದ್ರೆ ಮುಂದುವರೆದಂತಹ ವೇಳೆಯಲ್ಲಿ ಯಾವ ರೀತಿಯಂತ ಸಡಿಲಿಕೆಯನ್ನು ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಬಸ್ಗಳ ಸಂಚಾರ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಈಗ ಏನು KSRTCಗಳ ಒಂದು ಬುಕಿಂಗ್ ಕೂಡ ಅಷ್ಟೇ ಶುರುವಾಗಿದ್ದ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಯಾಣಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು, ಮತ್ತೆ ಪ್ರಯಾಣಿಕರಿಗೆ ಮುಂಜಾಗ್ರತೆ ಕ್ರಮವಾಗಿ ಏನೆಲ್ಲ ಒಂದು ಪ್ರಿಕಾಷನ್ಸ್ ಅನ್ನು ಕೂಡ ತಗೊಳ್ಬೇಕು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟು ಈಗಾಗಲೇ CM ಅವರು ಎಲ್ಲಾ ರೀತಿಯಂತ ನೋಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಇದನ್ನು ಪ್ರಮುಖವಾಗಿ ಒಂದು ರಾಜ್ಯದ ಮೇಲೆ ಏನು ಈಗಾಗಲೇ ಸಾಕಷ್ಟು ರೀತಿಯಂತ ನಷ್ಟ ಉಂಟಾಗಿದೆ, ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಆ ನಿಟ್ಟಿನಲ್ಲಿ ಅಂದ್ರೆ ನಮ್ಮ ರಾಜ್ಯಕ್ಕೆ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡುವಂತೆ ಕೂಡ ಅಷ್ಟೇ ನಾವು PM ಜೊತೆ ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷದವರು ಕೂಡ ಅಷ್ಟೇ ಹೇಳ್ತಾನೆ ಬಂದಿದ್ರು, ಕೇಂದ್ರದಿಂದ ಇಂತಹ ಒಂದು ಟೈಮ್ ನಲ್ಲಿ ಫಂಡ್ ಅನ್ನ ರಿಲೀಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಜನರು ತೀರಾ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇಂತಹ ಟೈಮ್ ನಲ್ಲಿ CM ಅವರು ಖುದ್ದಾಗಿ PM ಜೊತೆ ಮಾತುಕತೆ ನಡೆಸಿ ರಾಜ್ಯಕ್ಕೆ ಒಂದಿಷ್ಟು ಫಂಡ್ ಅಂತ ಬಿಡುಗಡೆ ಮಾಡಿಸ್ಕೊಂಡು ಜನರ ಸಹಾಯಕ್ಕೆ ನೆರವಾಗಬೇಕು ಅಂತ ಒಂದು ಮಾತನ್ನ ಏನ್ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಇವತ್ತೇನಾದ್ರೂ PM ಜೊತೆ ನಡೆಸುವಂತ ಒಂದು ಮಾತುಕತೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಏನು ಅನ್ನೋದು ಕೂಡ ಅಷ್ಟೇ ಬಹುಮುಖ್ಯವಾದಂತ ಅಂಶವಾಗಿದೆ. ಎಲ್ಲೋ ಒಂದ್ ರೀತಿ ಬೇರೆ ರಾಜ್ಯಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ಕರ್ನಾಟಕ ಒಂದ್ ರೀತಿ ಕೊರೋನಾ ವೈರಸ್ ಅನ್ನ ತಡೆಗಟ್ಟೋದು ಎಲ್ಲೋ ಒಂದ್ ರೀತಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ನಡೆದಂತ ಲಾಕ್ಡೌನ್ ಟೈಮ್ ನಲ್ಲಿ ಕೂಡ ಅಷ್ಟೇ ಎಷ್ಟರ ಮಟ್ಟಿಗೆ ಒಂದು ಸಫಲತೆ ಕಂಡಿದೆ ಅಂದ್ರೆ ಈ ಒಂದು ಯಾವ ರೀತಿ ಈ ಒಂದು ಕೊರೋನಾ ವೈರಸ್ ಏನಿದೆ ಇದು ಆ ಬೇರೆ ಬೇರೆ ಕಡೆಗಳಲ್ಲಿ ಹರಡದ ರೀತಿಯ ಎಲ್ಲಾ ರೀತಿಯಂತ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ತಗೊಂಡಿದ್ರು. ಅದನ್ನ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಬಹುತೇಕ 17ರ ಬಳಿಕ ಇನ್ನಷ್ಟು ಸಡಿಲಿಕೆಯನ್ನು ಕೋರುವಂತ ಒಂದು ಸಾಧ್ಯತೆಗಳು ಕೂಡ ಅಷ್ಟೇ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 17ನೇ ತಾರೀಕಿನಿಂದ ಬಳಿಕ ಏನು ಈಗಾಗಲೇ ಒಂದು ಬಸ್ಗಳ ಸಂಚಾರವನ್ನು ಕೂಡ ಆರಂಭ ಮಾಡಿದ್ರು ಕೂಡ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸಂಚಾರವನ್ನ ನಡೆಸುವಂತೆಯೂ ಕೂಡ ಅಷ್ಟೇ ಇವತ್ತು PM ಜೊತೆ ನಡೆಯುವಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ CM ಅವರು ಪ್ರಸ್ತಾಪ ಮಾಡಿರುವಂತಹ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು ಆರ್ಯ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.